ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಸನದಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ. ಹಾಸನದಲ್ಲಿ ಚಾಲಾಕಿ ಆಂಟಿಯೊಬ್ಬಳು ತನಗೆ ಮದುವೆಯಾಗಿದ್ರೂ ಕೂಡ ಪರಪುರುಷನ ಜೊತೆ ಮತ್ತೊಮ್ಮೆ ಮದುವೆಯಾಗಿದ್ದಾಳೆ. ಇದು ಕಾರಿನಲ್ಲಿ ಆಗಿರುವಂತಹ ಪ್ರಸಂಗ. ಕಾರಲ್ಲೇ ಪ್ರಿಯಕರನಿಂದ ತಾಳಿ ಕಟ್ಟಿಸಿಕೊಂಡಿದ್ದಷ್ಟೇ ಅಲ್ಲದೆ ಕಾರಿನಲ್ಲೇ ಕಾಲುಂಗ್ರ ಕೂಡ ತೊಡಿಸ್ಕೊಂಡಿದ್ದಾಳೆ. ಆದ್ರೆ ಒಂದು ಕಡೆ ಈಕೆ ಪರಪುರುಷನ ಜೊತೆ ಮದುವೆ ಆಗ್ತಾ ಇದ್ರೆ, ಇನ್ನೊಂದು ಕಡೆ ತನ್ನ ಹೆಂಡತಿ ತನ್ನನ್ನ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿ ಠಾಣೆ ಮೆಟ್ಟಿಲನ್ನ ಆಕೆಯ ನೊಂದ ಗಂಡ ಏನಿದ್ದಾನೆ ಆತ ಠಾಣೆ ಮೆಟ್ಟಿಲೇರಿದ್ದಾನೆ. ಆದ್ರೆ ಈ ಒಂದು ಪ್ರಕರಣ ಬೆಳಗ್ಗೆಯಿಂದ ಚರ್ಚೆ ಆಗ್ತಾ ಇದೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಬಂದಿರುವಂತದ್ದು, ಹಾಸನದಲ್ಲಿ ಕಾರಿನಲ್ಲೇ ಮದುವೆ ಆಗಿರುವಂತ ಈ ಒಂದು ಪ್ರಕರಣಕ್ಕೆ ಏನಪ್ಪಾ ಅದು ಟ್ವಿಸ್ಟ್ ಅಂತಂದ್ರೆ, ಈಕೆ ಏನಿದ್ದಾಳೆ ಮತ್ತೆ ಮದುವೆಯಾದ ನಂತರ ತನ್ನ ಪತಿಗೆ ಕರೆ ಮಾಡಿ ಆ ಒಬ್ಬ ಪರಪುರುಷ ಏನಿದ್ದ ಮದುವೆಯಾದ ಆತನ ವಿರುದ್ಧವೇ ಮಾತನಾಡಿದ್ದಾಳೆ. ತನಗೆ ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡು ಆತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ, ಅವನಿಗೆ ಹೆದರಿ ನಾನು ಈ ಒಂದು ಕೆಲಸವನ್ನ ಮಾಡಿದ್ದೀನಿ, ಆತನ ವಿಡಿಯೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದ, ಆದ್ರಿಂದ ನಾನು ಹೆದರಿ ಈ ಒಂದು ಕೆಲಸವನ್ನ ಮಾಡುವಂಥದ್ದು, ಆತನ ಜೊತೆ ಹೋಗಿ ತಾಳಿ ಕಟ್ಟಿಸಿಕೊಂಡಿರುವಂಥದ್ದು ಇದೇ ಕಾರಣದಿಂದ ಅಂತ ಹೇಳಿ ಆಕೆ ಗಂಡನಿಗೆ ಕರೆ ಮಾಡಿ ಹೇಳಿರುವಂಥದ್ದು. ಅದಷ್ಟೇ ಅಲ್ಲದೆ ಪತಿಗೆ ಫೋನ್ ಮಾಡಿ ನಾನು ಮಾಡಿದ್ದು ತಪ್ಪಾಗಿದೆ, ನನ್ನನ್ನು ಬಂದು ಮನೆಗೆ ಕರೆದುಕೊಂಡು ಹೋಗು ಅಂತೇಳಿ ಮನವಿಯನ್ನ ಕೂಡ ಮಾಡಿದ್ದಾಳೆ. ಹಾಗಾದ್ರೆ ಇದು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇಲ್ಲ. ಯಾರಿಗೂ ಕೂಡ ಅರಿವಿಗೆ ಬರದೇ ಇರೋ ರೀತಿಯಲ್ಲಿ ಈಕೆ ಕನ್ಫ್ಯೂಸ್ ಮಾಡ್ತಿದ್ದಾಳೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆಯಿಂದ ಒಂದು ವಿಷಯ ಚರ್ಚೆ ಆಗ್ತಾ ಇತ್ತು. ಮದುವೆ ಆಗಿದ್ರೂ ಕೂಡ ಪರಪುರುಷನ ಜೊತೆ ಈಕೆ ಮತ್ತೊಂದು ಮದುವೆ ಆಗಿದ್ದಾಳೆ ಅಂತ ಹೇಳಿ. ಆದ್ರೆ ಈಗ ಈ ಒಂದು ಪ್ರಕರಣಕ್ಕೆ ಈ ಒಂದು ದೊಡ್ಡ ಟ್ವಿಸ್ಟ್ ಬಂದಿರುವಂತದ್ದು, ಆತ ಏನಿದ್ದ ಮತ್ತೊಮ್ಮೆ ಮದುವೆ ಆಗಿರುವಂತ ಇನ್ನೊಬ್ಬ ಪುರುಷ ಏನಿದ್ದ ಆತ ಈಕೆಗೆ ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅಂತ ಹೇಳಿ ಸ್ವತಃ ಈಕೆಯೇ ತನ್ನ ಪತಿಗೆ ಕರೆ ಮಾಡಿ ಹೇಳಿರುವಂತದ್ದು. ತಾನು ಆತನಿಗೆ ಹೆದರಿಕೊಂಡು ಅವನ ಜೊತೆ ಹೋಗಿ ತಾಳಿ ಕಟ್ಟಿಸಿಕೊಂಡಿದ್ದೇನೆ ಅಂತ ಹೇಳಿ ಈಕೆ ಹೇಳಿಕೆಯನ್ನ ನೀಡಿದ್ದಾರೆ. ಪತಿಯೊಂದಿಗೆ ಮಾತನಾಡುತ್ತಾ ಕಣ್ಣೀರಿಟ್ಟು ಹೇಳಿಕೆಯನ್ನ ನೀಡಿರುವಂತದ್ದು. ಮೋಸ ಆಗಿದೆ ಸರ್. ಏನಕ್ಕೆ ಮೋಸ ಆಗಿದೆ ಅಂದರೆ ನನ್ನ ಹೆಂಡತಿ ನನ್ನ ಇದು ಮಾಡಿ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಏಕೆಂದರೆ ಗುರುವಾರ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೇಳಿ ಹೋಗಿರ್ತಾಳೆ ಸರ್. ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಒಂದಿನ ಟ್ರೀಟ್ಮೆಂಟ್ ಆದಳು. ಫಸ್ಟೇ ಹುಷಾರಿನೆಲ್ಲ ಬ್ಲೀಡಿಂಗ್ ಆಗ್ತಿದೆ ಹಾಗೆ ಅಂತ ಇದು ಮಾಡಿದ್ಲು. ನಾನು ಒಂದ್ಸಲ ಟ್ರೀಟ್ಮೆಂಟ್ ಕೊಡಿಸಿದ್ದೆ ಜಯಶ್ರೀ ನರ್ಸಿಂಗ್ ಹೋಮಲ್ಲಿ. ಅಲ್ಲಿಂದ ಕರ್ಕೊಂಬಂದು ಊರಲ್ಲಿ ಒಂದು 2 ದಿನ ಇದ್ಲು. ಮತ್ತೆ ಟ್ರೀಟ್ಮೆಂಟ್ ತಗೋಬೇಕು, ಇಂಜೆಕ್ಷನ್ ತಗೋಬೇಕು ಅಂತ ಹೋಯ್ತಾಳೆ. ಆಮೇಲೆ ಗುರುವಾರ ಹೋದಾಗ ಟ್ರೀಟ್ಮೆಂಟ್ ತಗೊಂಡು ಲೇಟ್ ಆಯಿತು, ಫ್ರೆಂಡ್ ಮೇಲೆ ಉಳ್ಕೊತೀನಿ ಅಂತ ಹೇಳ್ತಾರೆ. ಫ್ರೆಂಡು ಅಂದರೆ ಮನುಜ ಅಂತ ಒಂದು ಫ್ರೆಂಡ್ ಇದ್ದಾರೆ, ಅವ್ರ ಹೆಸರು ಹೇಳ್ತಾರೆ. ಅವರು ಅಂದರೆ ನಮಗೆ ಕ್ಲೋಸು, ಹಿಂಗೆ ಹುಡುಗು ಕ್ಲೋಸ್ ಇರ್ತಾನೆ ಇವಳು ಅನ್ಕೋತೀವಿ. ಆದರೆ ಬಟ್ ಅವರು ಫ್ರೆಂಡ್ ಅಂದರೆ ಅವರಲ್ಲ, ಅವ್ರ ಹೆಸರು ಮಾತ್ರ ಉಪಯೋಗಿಸಿದ್ದಾಳೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರತಾಪ್ ನೀಡಿದ್ದಾರೆ. ಪ್ರತಾಪ್, ಹಾಸನದಲ್ಲಿ ಇಂಥ ರೀತಿಯಂತೂ ವಿಚಿತ್ರ ಘಟನೆ ನಡೆದಿದೆ. ಕಾರಿನಲ್ಲೇ ಮದುವೆಯಾದ ಪ್ರಕರಣಕ್ಕೆ ಈಗ ಒಂದು ಟ್ವಿಸ್ಟ್ ಬರ್ತಾ ಇದೆ. ಆ ಮಹಿಳೆ ಇರುವ ಪ್ರಕಾರ ಈತ ಏನಿದ್ದಾನೆ ಮದುವೆ ಆಗಿರುವಂತ ಪುರುಷ, ಆತ ಆಕೆಗೆ ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅಂತ ಹೇಳಿ ಈಕೆ ಆರೋಪಿಸಿದ್ದಾಳೆ. ಹಾಗಾದ್ರೆ ಆಕೆ ಹೇಳ್ತಿರೋದು ನಿಜಾನಾ? ಸುನಿಧಿ ಏನಂತ ಹೇಳಿದ್ರೆ, ಪತಿಯನ್ನ ತ್ಯಜಿಸಿ ಕಾರಿನಲ್ಲೇ ಮಹಿಳೆಯೊಬ್ರು ತಾಳಿ ಕಟ್ಟಿಸಿಕೊಂಡಿರುವಂತ ಘಟನೆ ಹಾಸನ ನಗರದಲ್ಲಿ ನಡೆದಿರುವಂತದ್ದು. ಒಂದು ವಿಡಿಯೋ ವೈರಲ್ ಆಗಿರುವಂತದ್ದು. ಆ ವಿಡಿಯೋದಲ್ಲಿ ಮಹಿಳೆ ಒಬ್ರು ಒಬ್ಬ ಪುರುಷನಿಂದ ಕಾರಿನಲ್ಲೇ ಆ ತಾಳಿಯನ್ನ ಕಟ್ಟಿಸ್ಕೊಳ್ತಾಳೆ. ಜೊತೆಗೆ ಕಾರಿನಲ್ಲೇ ಕಾಲುಂಗ್ರವನ್ನು ಕೂಡ ಹಾಕಿಸ್ಕೊಳ್ತಾಳೆ. ಆ ವಿಡಿಯೋ ವೈರಲ್ ಆಗುತ್ತೆ. ಆ ವಿಡಿಯೋವನ್ನ ಬೆನ್ನಟ್ಟಂತ ಪೊಲೀಸರಿಗೆ ಮಾಹಿತಿ ಸಿಕ್ಕಿರುವಂತದ್ದು. ಆಕೆ ಏನು ಮಹಿಳೆ ಇದ್ದಾಳೆ, ಆಕೆ ತನ್ನ ಗಂಡನನ್ನ ಬಿಟ್ಟು ಬೇರೊಬ್ಬನೊಂದಿಗೆ ತಾಳಿಯನ್ನ ಕಟ್ಟಿಕೊಂಡಿರುವಂತ ಪ್ರಕರಣ ಸದ್ಯಕ್ಕೆ ಬಯಲಿಗೆ ಬಂದಿರುವಂತದ್ದು. ಅದಾದ ಬಳಿಕ ಈಗ ಮತ್ತೊಂದು ವಿಡಿಯೋ ವೈರಲ್ ಆಗಿರುವಂತದ್ದು. ಅದು ಕೂಡ ತನ್ನ ಗಂಡನ ಜೊತೆಗೆ ಮಾತನಾಡುವಂತಹ ಒಂದು ವಿಡಿಯೋ, ಆಡಿಯೋದಲ್ಲಿ ಸಾಕಷ್ಟು ರೀತಿಯಾಗಿ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಆಕೆ ಏನಂತ ಹೇಳಿದ್ರೆ, ಆ ಪರಪುರುಷ ಏನಿದ್ದಾನೆ ಆತನೊಂದಿಗೆ ಆತ ನನ್ನನ್ನ ಒಂದು ವಿಡಿಯೋವನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದ. ಆ ಹಿನ್ನೆಲೆಯಲ್ಲಿ ನಾನು ಈ ರೀತಿಯಾಗಿ ಆ ತಾಳಿನ ಕಟ್ಸ್ಕೊಳ್ಬೇಕಾದಂತ ಅನಿವಾರ್ಯತೆ ಬಂತು ಅಂತ ಹೇಳಿ ವಿಡಿಯೋನು ಕೂಡ ಮಾಡ್ತಾಳೆ. ಆಡಿಯೋದಲ್ಲಿ ಮಾತಾಡಿರ್ತಾರೆ. ಆ ಆಡಿಯೋಗೆ ಸಂಬಂಧಪಟ್ಟಂತೆ ಪೊಲೀಸ್ನವರು ಕೂಡ ಎಲ್ಲ ರೀತಿಯ ಮಾಹಿತಿಯನ್ನ ಪಡೆದುಕೊಂಡು ಈಗ ಆ ಮಹಿಳೆಯನ್ನ ವಿಚಾರಣೆ ಕೂಡ ಮಾಡ್ತಿರುವಂತದ್ದು. ಒಂದು
ಮಾಹಿತಿ ಏನಂತ ಹೇಳಿದ್ರೆ ಗೊರೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈಗಾಗಲೇ 2-3 ಬಾರಿ ಮಹಿಳೆ ಮತ್ತೆ ಪುರುಷ ಏನಿದ್ದಾನೆ, ಪತಿ ಪ್ರಕಾಶ್ ಏನಿದ್ದಾರೆ, ಇಬ್ಬರ ಕೂಡ ಮಾತುಕತೆಯನ್ನ ಕೂಡ ಮಾಡಿರ್ತಾರೆ. ಆದ್ರೂ ಕೂಡ ಮಾತುಕತೆ ವಿಫಲ ಆಗಿ ಮನೆಯಿಂದ ಆಕೆ ಏನಿದ್ದಾಳೆ, ಆಕೆ ಮನೆಯಿಂದ ನಾನು ಆಸ್ಪತ್ರೆಗೆ ಹೋಗಿ ಬರ್ತೇನೆ ಅಂತ ಹೇಳಿ ಹೋಗಿ ಬಂದಂತವಳು ಪರಪುರುಷನೊಂದಿಗೆ ತಾಳಿನ ಕಟ್ಕೊಂಡಿರುವಂತದ್ದು. ಸದ್ಯ ಪರಪುರುಷ ಪತಿ ಜೊತೆಗೆ ಮಾತುಕತೆ ಮಾಡಿ ನಾನು ವಾಪಸ್ ಬರ್ತೀನಿ, ಯಾಕಂದ್ರೆ ಒಂದ್ ಕಡೆ ಆಡಿಯೋ ಎಲ್ಲ ವೈರಲ್ ಆಗುತ್ತೆ, ವಿಡಿಯೋ ವೈರಲ್ ಆದ ತಕ್ಷಣ ನಾನು ವಾಪಸ್ ಮನೆಗೆ ಬರ್ತೇನೆ, ಆತ ಏನಿದ್ದಾನೆ ಅವನು ನನ್ನನ್ನು ಬ್ಲಾಕ್ ಮೇಲ್ ಮಾಡಿ ಈ ರೀತಿಯಾಗಿ ತಾಳಿ ಕಟ್ಕೊಂಡಿರುವಂತದ್ದು, ನನ್ನನ್ನು ಕರ್ಕೊಂಡು ಹೋಗಿ ಅಂತ ಹೇಳಿ ಆಡಿಯೋ ಕೂಡ ವೈರಲ್ ಆಗಿರುವಂತದ್ದು. ಸದ್ಯ ಏನು ಈ ಘಟನೆ ಇದೆ, ಈ ಘಟನೆ ಈಗ ಗೊರೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತದ್ದು. ಗೊರೂರು ಪೊಲೀಸರು ಕೂಡ ಈ ಬಗ್ಗೆ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಸುನಿಧಿ, ಧನ್ಯವಾದಗಳು ಪ್ರತಾಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬ್ಲಾಕ್ ಮೇಲ್ ಮಾಡಿದ್ರು ನಿಮ್ ಮನ್ಸಲ್ಲಿ ಮಕ್ಕದಲ್ಲಿ ಇದಿರ್ಬೇಕಾಯ್ತು. ಅವಾಗ ಬ್ಲಾಕ್ ಮೇಲ್ ಅಲ್ಲ, ಇವಾಗ ಲಾಸ್ಟ್ ಬ್ಲಾಕ್ ಮೇಲ್ ಮಾಡಿದ್ದು, ಅದಕ್ಕೆ ಬಂದಿದ್ ನಾನು. ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅಂತ, ಇಲ್ಲಾಂದ್ರೆ ಏನಕ್ಕೆ ಬರ್ತಾ ಇದ್ದೆ ನಾನು? ಅವಾಗ ಯಾಕೆ ಮತ್ತೆ ಹಂಗೆ ಖುಷಿ ಕಟ್ಟಿಸ್ಕೊಂಡೆ? ಅವಾಗ ಅವ್ನು ಸೂಸೈಡ್ ಮಾಡ್ಕೋತೀನಿ ಅದ್ ನನ್ ತಲೆಗೆ ಎಲ್ಲಿ ಬರುತ್ತೆ ಅನ್ಕೊಂಡು ನಾನು ಹೇಳ್ಬಿಟ್ಟು ಸುಮ್ ಬರೋಣ ಅನ್ಕೊಂಡ್ ಬಂದೆ. ನನಗೆ ಗೊತ್ತಿಲ್ಲ ಹಿಂಗಾಗುತ್ತೆ ಅಂತ, ಬ್ಲಾಕ್ ಮೇಲ್ ಎಲ್ಲ ಮಾಡ್ತಾನೆ ಅಂತ. ಅವನ ಯಾಕೆ ಸೂಸೈಡ್ ಮಾಡ್ಕೊಂಡು ನಿನ್ಗೆ ಯಾಕೆ ಇದ್ ಮಾಡೋಣ? ಅವಾಗ ಏನ್ ಇರ್ನಿಲ್ಲ ತಾನೆ, ಕೊನೆ ಮೇಲೆ ಹಿಂಗ ಅಂದಿದ್ದು ಕ್ಲಾರಿಫಿಕೇಶನ್ ಇಲ್ಲ. ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಅವಾಗ ಬಂದು ಇದ್ ಮಾಡ್ಕೊಂಡಿದ್ದೆ ಆ ತರ ಅಷ್ಟೇ. ಅಲ್ಲ ನೀನ್ ತಾಲಿ ಕಟ್ಟಕ್ಕೂ ಕಾರಲ್ಲಿ ಕಡಿಸಿದಿಲ್ವಾ? ಅವಾಗ ಸೂಸೈಡ್ ಮಾಡ್ಕೋತೀನಿ ಅಂದಿದ್ದು. ಸೂಸೈಡ್ ಮಾಡ್ಕೋತೀನಿ ಅಂದ್ರೆ ಸೂಸೈಡ್ ಕುಡ್ದಿದ್ದಕ್ಕೆ ನಾನು ಬಂದಿದ್ದೆ ಅಸಲಿ. ಬರ್ತೀನಿ, ಹೋಗಲ್ಲ, ಬೇಕಾದ್ರೆ ಅವ್ರನ್ನು ಕರ್ಸ್ಬಿಟ್ಟು ಅವ್ರು ಕೂಡ ಸೈನ್ ಹಾಕ್ಸ್ಕೊಡಿ, ನನ್ ಕೂಡ ಸೈನ್ ಹಾಕ್ಸ್ಬಿಡಿ, ನನ್ಗೊಂದು ಸಂಬಂಧ ಇಲ್ಲ ಅಂತ. ಸಂಬಂಧ ಇಲ್ಲ ಸರಿ ಕಣ. ಈಗ ನನಗೆ ಏನಂದ್ರೆ ಇಷ್ಟು ಹೇಳೋದಿಲ್ಲ, ಇಷ್ಟು ಮಾಡಿ ಆಯ್ತು, ನನ್ನ ಈ ತರ ಮಾಡಲ್ಲ, ಪಾಪ ಮುಖ ನೋಡ್ಕೊಂಡು ಸುಮ್ಮನೆ ಇರ್ತೀನಿ, ಬಂದು ಕರ್ಕೊಂಡು ಹೋಗಿನಿ ನಾನು ಇಲ್ಲಿಂದ. ನಾನ್ ಮನೆ ಹತ್ರ ಬಂದೆಲ್ಲ ಜಗಳ ಮಾಡ್ತೀನಿ, ಅದ ಇದ್ರಿಗೆ